ಆರಾಮ್ ಪೀಪಲ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾವು ಬಸಳೆ ಸೊಪ್ಪಿನ ಹುಳಿ ಮಾಡೋಣ ಅಂತ ಮನೆಯಲ್ಲಿ. ನಾವು 4 ಕಟ್ಟನ್ನು ತೊಗೊಂಡಿದ್ದೀವಿ. ನೀವು ಬೇಕಾದರೆ 2 ಕಟ್ಟಲ್ಲೂ ತೊಗೊಳ್ಬೋದು. ಬಸಳೆ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿ ಬಿಡಿಸಿ ಎಳೆ ಆಗಿರೋ ದಂಟನ್ನು ಕಟ್ ಮಾಡಿ ಬೇಯಿಸಿ ಅದನ್ನು ಮಿಕ್ಸಿಗೆ ಹಾಕಿ ರುಬ್ಬಿ ಈ ಥರ ಪೇಸ್ಟ್ ಥರ ಮಾಡ್ಕೊಳ್ಬೇಕಾಗತ್ತೆ. ನಿಮಗೆ ಬೇಕಾದರೆ ಕಾಳು ಏನಾದರೂ ಹಾಕ್ಕೊಳ್ಬೋದು, ಇಲ್ಲ ನಿಮಗೆ ದಂಟು ಹಾಗೆ ತಿನ್ನಲಿಕ್ಕೆ ಇಷ್ಟ ಅಂದರೆ ಹಾಗೆ ಕೂಡ ಹಾಕ್ಕೊಳ್ಬೋದು. ನೆಕ್ಸ್ಟ್ ನಾವು ರುಬ್ಬಲಿಕ್ಕೆ ಕಾಯಿ ತುರಿ, ಹಾಗೆ ಬೆಳ್ಳುಳ್ಳಿ, ಹಾಗೆ ಮೆಣಸಿನ್ಕಾಯಿ, ಖಾರಕ್ಕೆ ತಕ್ಕಷ್ಟು. ಖಾರ ಕಡಿಮೆ ಇದ್ದಿದ್ದರಿಂದ ನಾವು ಸ್ವಲ್ಪ ಜಾಸ್ತಿ ಹಾಕಿದ್ದೇವೆ. ಹಾಗೆ 4 ಕಟ್ಟು ದಂಟು ಸೊಪ್ಪಿದ್ದರಿಂದ ಜಾಸ್ತಿ ಹಾಕಿದ್ದೇವೆ. ಉಪ್ಪು ಹಾಗೆ ಹುಣಸೆ ಹಣ್ಣು ಎಲ್ಲದೂ ನಾವು ರುಬ್ಬಲಿಕ್ಕೆ ಹಾಕ್ತೀವಿ. ಇದನ್ನು ಕೂಡ ನೀವು ಪೇಸ್ಟ್ ಥರ ರುಬ್ಕೊಳ್ಬೇಕಾಗತ್ತೆ. ನೀರು ಹಾಕಿ ಪೇಸ್ಟ್ ಥರ ರುಬ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ಒಂದು ಬಾಣಲಿಗೆ ಎಣ್ಣೆ ಇಟ್ಟು ಸಾಸಿವೆ, ಜೀರಿಗೆ ಅಷ್ಟೇ ಹಾಕಬೇಕು, ಎಲ್ಲದೂ ಹಾಕೋದಲ್ಲ ಒಗ್ಗರಣೆಗೆ. ಹಾಗೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿರಬೇಕು. ಅದು ರೋಸ್ಟ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡಿ ನೆಕ್ಸ್ಟು ರುಬ್ಬಿದ ಮಿಶ್ರಣನ ಹಾಕೋದು. ಈ ಹುಳಿ ನಿಮಗೆ ನೀರು ದೋಸೆಗೆ, ಚಪಾತಿಗೆ, ಅನ್ನಕ್ಕೆ ಹಾಕ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಬಸಳೆ ಸೊಪ್ಪು ತಂಪು ಕೂಡ ದೇಹಕ್ಕೆ. ಈ ಥರ ಮಾಡ್ಕೊಂಡು ತಿಂದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೋಡಿ, ರುಬ್ಬಿದ ಮಿಶ್ರಣನ ಹಾಕಿ ಒಂದು ಕುದಿ ಬರೋಷ್ಟು ಮಿಕ್ಸ್ ಮಾಡಿದರೆ ಆಯಿತು. ಅದರ ನೆಕ್ಸ್ಟು ರುಬ್ಬಿಟ್ಕೊಂಡಿರುವಂಥ ಸೊಪ್ಪನ್ನು ಹಾಕಬೇಕಾಗತ್ತೆ ಇದ್ರ ಜೊತೆ. ನೋಡಿ, ಈಗ ರುಬ್ಬಿದ್ದು ಸೊಪ್ಪೆಲ್ಲ ನಾನು ಈಗ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಆ ಮಿಶ್ರಣದ ಜೊತೆ ಮಿಕ್ಸ್ ಮಾಡಬೇಕಾಗತ್ತೆ. ನಾವು 4 ಕಟ್ಟು ದಂಟು ತೊಗೊಂಡಿರೋದ್ರಿಂದ ಇಷ್ಟ ಆಗಿದೆ. ನಿಮ್ಮ ಮನೇಲಿ 2-3 ಜನ ಹಾಗೆ ಇರೋದಾದರೆ 2 ಕಟ್ಟು ಸಾಕು, ಇಲ್ಲ 3 ಕಟ್ಟು ಸಾಕಾಗ್ಬೋದು. ಇದನ್ನು ಏನು ಮಾಡಬೇಕು, ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ನೋಡಿ, ಚೆನ್ನಾಗಿ ಕುದಿಸ್ಬೇಕು. ಇಲ್ಲಿ ಕಾಬೂಲ್ ಕಡಲೆ ಹಾಕಿದ್ದೀನಿ ಅದಕ್ಕೆ, ಮತ್ತು ಬೆಳ್ಳುಳ್ಳಿ ಒಗ್ಗರಣೆ ಹೇಗೋ ಬೆಳ್ಳುಳ್ಳಿನೂ ಕಾಣುತ್ತೆ. ಚೆನ್ನಾಗಿ ಕುದಿಸ್ಬೇಕು. ಕುದಿಸಿ ಆದಮೇಲೆ ಅನ್ನಕ್ಕೆ ಹಾಕ್ಕೊಳ್ಬೋದು, ದೋಸೆಗೆ ಹಾಕ್ಕೊಳ್ಬೋದು. ದಿಸ್ ಈಸ್ ಒನ್ ಆಫ್ ಟೈಪ್ ಆಫ್ ಗ್ರೇವಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಅನ್ನದ ಜೊತೆ ವಾಹ್, ಸೂಪರ್ ಟೇಸ್ಟ್.